ವೀಕ್ಷಕರೇ, ಅವತ್ತು ಎಂದಿನಂತೆ ಆ ಯುವತಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ತನ್ನ ಕಚೇರಿಗೆ ಹೊರಡ್ತಾಳೆ. ಆದ್ರೆ ಡೈಲಿ ಸರಿಯಾದ ಸಮಯಕ್ಕೆ ಆಫೀಸನ್ನ ತಲುಪ್ತಿದ್ದಂತ ಆ ಯುವತಿ ಅವತ್ತು ಕಚೇರಿಗೆ ರೀಚ್ ಆಗೋದೇ ಇಲ್ಲ. ಈ ಬಗ್ಗೆ ದೂರು ಬಂದಾಗ ಸುಮಾರು 50 ದಿನಗಳ ಕಾಲ ಪೊಲೀಸ್ ಆಕೆಗಾಗಿ ಹುಡುಕಾಡಿದ್ರು ಆಕೆ ಎಲ್ಲೂ ಪತ್ತೆಯಾಗಲ್ಲ. ಆದ್ರೆ ಅಲ್ಲಿ ಸಿಕ್ಕಂತ ಕಾರೊಂದರಲ್ಲಿ ಆ ಯುವತಿಯ ಕಣ್ಮರೆಯ ಬಗ್ಗೆ ಒಂದಷ್ಟು ಮಹತ್ವದ ಸಾಕ್ಷಿಗಳು ಸಿಗ್ತವೆ. ಯಾರು ಆ ಯುವತಿ, ಆಕೆ ನಾಪತ್ತೆಯಾಗಿದ್ದು ಎಲ್ಲಿ, ಹುಡುಕಾಟದಲ್ಲಿ ಪೊಲೀಸರಿಗೆ ಸಿಕ್ಕಂತ ಆ ಸುಳಿವು ಏನು, ಹಾಗೂ ಈ ಇಡೀ ಘಟನೆಯ ಭಯ ಖಚಿತವಾದಂತಹ ಹಿನ್ನೆಲೆ ಏನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಚಕವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನಾವು ಇವತ್ತು ಚರ್ಚೆ ಮಾಡೋದಕ್ಕೆ ಹೊರಟಿರುವಂತಹ ಈ ಕೇಸ್ ನಡೆದದ್ದು 2018ರ ಮಾರ್ಚ್ನಲ್ಲಿ. ಇದರ ಪ್ರಮುಖ ವ್ಯಕ್ತಿ ಹೆಸರು ಕೀರ್ತಿ ವ್ಯಾಸ್. ಈ 28 ವರ್ಷ ವಯಸ್ಸಿನ ಸ್ಫುರದ್ರೂಪಿಯಾಗಿದ್ದಂಥ ಯುವತಿ ಸೌತ್ ಮುಂಬೈನ ಒಂದು ಅಪಾರ್ಟ್ಮೆಂಟ್ನಲ್ಲಿ ತನ್ನಿಡೀ ಪರಿವಾರದೊಂದಿಗೆ ವಾಸ ಇದ್ಲು. ತನ್ನ ವ್ಯಾಸಂಗ ಮುಗಿದ ಬಳಿಕ ಈಕೆ ಅಲ್ಲಿಯ ಅಂಧೇರಿಯಲ್ಲಿ ಯಾವುದೋ ಒಂದು ಖಾಸಗಿ ಸೆಲೂನ್ನಲ್ಲಿ ಅದರ ಫಿನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. ಪ್ರತಿದಿನ ಕೂಡ ಆಕೆ ಮನೆಯಿಂದ ಬೆಳಗ್ಗೆ 9 ಗಂಟೆ ಆಸುಪಾಸಿನಲ್ಲಿ ಮನೆಯನ್ನ ಬಿಡ್ತಿದ್ಲು. ಹಾಗೂ ಮುಂದೆ ಅಲ್ಲೊಂದ್ ಕಡೆ ತನಗಾಗಿ ಕಾಯುತ್ತಾ ನಿಂತಿರ್ತಿದ್ದಂತಹ ತನ್ನಿಬ್ಬರು ಗೆಳೆಯರು ಹಾಗೂ ಸಹೋದ್ಯೋಗಿಗಳನ್ನ ರೀಚ್ ಆಗಿ ಅವ್ರ ಜೊತೆ ಕಚೇರಿಗೆ ಹೊರಡ್ತಿದ್ಲು. ಇದೇ ಆಕೆಯ ರೆಗ್ಯುಲರ್ ರೊಟೀನ್ ಆಗಿತ್ತು. ಅದೇ ರೀತಿ ಅವತ್ತು ಕೂಡ ಎಂದಿನಂತೆ ಕಚೇರಿಗೆ ಹೊರಟಂತ ಕೀರ್ತಿ ವ್ಯಾಸ್ ಕಚೇರಿಯನ್ನ ತಲುಪಲಿಲ್ಲ. ಇತ್ತ ಆಕೆಯ ಮನೆಯ ವೈಫೈ ಪಾಸ್ವರ್ಡ್ ಅನ್ನ ಕೀರ್ತಿ ಕಳೆದ ರಾತ್ರಿಯಷ್ಟೇ ಕಾರಣಾಂತರಗಳಿಂದ ಬದಲಿಸಿದ್ಲು. ಅದನ್ನ ಕೇಳುವ ಸಲುವಾಗಿನೇ ಕೀರ್ತಿಯ ತಾಯಿ ಅದೇ ದಿನ ಬೆಳಗ್ಗೆ 11:30 ಸಮಯಕ್ಕೆ ಕೀರ್ತಿಯ ನಂಬರ್ಗೆ ಕರೆ ಮಾಡ್ತಾರೆ. ಆದರೆ ಕೀರ್ತಿ ಅವರ ಸಂಪರ್ಕಕ್ಕೆ ಸಿಗೋದೇ ಇಲ್ಲ. ಆಕೆ 2 ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿದ್ವು. ಬಹುಶಃ ಮಗಳು ಕೆಲಸದಲ್ಲಿ ಬ್ಯುಸಿ ಇರಬೇಕು ಅಂತ ಭಾವಿಸಿದಂತ ಆಕೆ ತಾಯಿ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಸುಮ್ಮನಾಗ್ತಾರೆ. ಈಗ ಸಂಜೆ ಆಗಿತ್ತು. ಅದು ಕೀರ್ತಿ ಪ್ರತಿದಿನ ಕಚೇರಿ ಮುಗಿಸ್ಕೊಂಡು ಮನೆಗೆ ಬರುವಂತ ಸಮಯ. ಆದ್ರೆ ಅವತ್ತು ಕೀರ್ತಿ ಎಷ್ಟು ಹೊತ್ತಾದ್ರೂ ಕೂಡ ಮನೆಗೆ ಬರೋದೇ ಇಲ್ಲ. ಇದರಿಂದ ಗಾಬರಿಗೊಂಡಂತ ಆಕೆ ತಾಯಿ ಕಚೇರಿಗೆ ಫೋನ್ ಮಾಡಿ ವಿಚಾರಿಸ್ತಾರೆ. ಆಗ ಅವರು ಆಕೆ ಇವತ್ತು ಕಚೇರಿಗೆ ಬರ್ಲಿಲ್ಲ, ನಾವು ಕೂಡ ಆಕೆ ಮೊಬೈಲ್ಗೆ ಕರೆ ಮಾಡಿದ್ವಿ, ಆದ್ರೆ ಅದು ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳಿದ್ರು. ಇದರಿಂದ ಮತ್ತಷ್ಟು ಗಾಬರಿಗೆ ಈಡಾದಂತ ಆಕೆ ತಾಯಿ ಕೂಡಲೇ ಆಕೆ ಸ್ನೇಹಿತರು ಹಾಗೂ ಇತರೆ ಪರಿಚಯದವರು ಕೂಡ ಕರೆ ಮಾಡಿ ಕೇಳಿದಾಗ ಅವರು ತಮಗೂ ಕೂಡ ಗೊತ್ತಿಲ್ಲ, ಆಕೆ ನಮ್ ಜೊತೆ ಕಳೆದ ಸಲ ರಾತ್ರಿ ಮಾತ್ರ ಮಾತಾಡಿದ್ರು ಅಷ್ಟೇ, ಇವತ್ತು ಆಕೆ ನಮ್ಮ ಸಂಪರ್ಕಕ್ಕೆ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ತಮ್ಮ ಮಗಳಿಗೆ ಯಾವ ಅಪಾಯ ಎದುರಾಯ್ತು ಅಂತ ಚಿಂತೆಗೆ ಈಡಾದಂತ ಆಕೆ ತಾಯಿ ತನಗೆ ಗೊತ್ತಿರೋರ ಸಹಾಯದಿಂದ ಆಕೆಯನ್ನ ಸುತ್ತಲೂ ಕೂಡ ಎಲ್ಲ ಜಾಗಗಳಲ್ಲೂ ಕೂಡ ಹುಡುಕಾಡ್ತಾರೆ. ಆದ್ರೆ ಕೀರ್ತಿಯ ಸುಳಿವು ಮಾತ್ರ ಎಲ್ಲೂ ಸಿಗಲ್ಲ. ಅವತ್ತು ಇಡೀ ರಾತ್ರಿ ಕಳೆದು ಹೋದ್ರೂ ಕೂಡ ಕೀರ್ತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ. ಮರುದಿನ ಸ್ಥಳೀಯ ಸ್ಟೇಷನ್ಗೆ ದೌಡಾಯಿಸಿದಂತ ಅವರ ತಾಯಿ ಈ ಬಗ್ಗೆ ಒಂದು ಮಿಸ್ಸಿಂಗ್ ದೂರನ್ನ ಕೊಡ್ತಾರೆ. ಈ ದೂರು ದಾಖಲಿಸಿಕೊಂಡಂತ ಪೊಲೀಸ್ ತಕ್ಷಣ ಈ ಒಂದು ಕೇಸ್ ಬಗ್ಗೆ ಮೊದಲು ಪ್ರಾಥಮಿಕ ತನಿಖೆಗೆ ಮುಂದಾಗ್ತಾರೆ. ಅವರು ಈ ಕೀರ್ತಿಗೆ ಗೊತ್ತಿದ್ದವರನ್ನೆಲ್ಲ ಸಂದರ್ಶನ ಮಾಡಿ ಆಕೆ ಬಗ್ಗೆ ಹೆಚ್ಚು ಡೀಟೇಲ್ಸ್ ಅನ್ನ ಕಲೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅವ್ರಿಗೆ ಅಲ್ಲಿಯ ಕೆಲವರಿಂದ ಸಿದ್ದೇಶ್ ಹಾಗೂ ಖುಷಿ ಎಂಬ 2 ವ್ಯಕ್ತಿಗಳ ಬಗ್ಗೆ ಗೊತ್ತಾಗುತ್ತೆ. ಇವರಿಬ್ರು ಕೂಡ ಕೀರ್ತಿಯ ಸ್ನೇಹಿತರೇ ಆಗಿದ್ರು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅವತ್ತು ಬೆಳಗ್ಗೆ ಮನೆಯಿಂದ ಹೊರಟಂತ ಕೀರ್ತಿ ಕೊಂಚ ದೂರ ಸಾಗೋದ್ಮೇಲೆ ಇವರಿಬ್ಬರ ಫೋರ್ಡ್ ಕಾರ್ನಲ್ಲಿ ಸ್ವಲ್ಪ ದೂರದವರೆಗೂ ಡ್ರಾಪ್ ಅನ್ನು ತೆಗೆದುಕೊಂಡು ಮುಂದೆ ಅಲ್ಲೊಂದ್ ಕಡೆ ಇಳಿದು ಟ್ರೈನ್ ಮೂಲಕ ಕಚೇರಿಯನ್ನ ತಲುಪಿದ್ಲು. ಕೊನೆಯ ಸಲ ಕೀರ್ತಿ ಇವರಿಬ್ಬರ ಕಾರ್ನಲ್ಲಿ ಇವರ ಜೊತೆಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದಂತ ಸಂಗತಿ ಅವ್ರಿಗೆ ಜನರಿಂದ ಗೊತ್ತಾಗುತ್ತೆ. ಆಕೆ ಮನೆ ಹತ್ರ ಇದ್ದಂತ CCTV ಫುಟೇಜ್ ಒಂದರಲ್ಲಿ ಕೀರ್ತಿ ಮನೆಯಿಂದ ಹೊರಟು ಇವರಿಬ್ಬರ ಫೋರ್ಡ್ ಕಾರನ್ನ ಏರಿ ಕುಳಿತದ್ದು ಸ್ಪಷ್ಟವಾಗಿ ಕಂಡು ಬಂದಿತ್ತು. ಅಂದ್ರೆ ಕೊನೆ ಸಲ ಅವತ್ತು ಕೀರ್ತಿಯನ್ನ ಹತ್ತಿರದಿಂದ ಜೀವಂತವಾಗಿ ನೋಡಿದಂತ ವ್ಯಕ್ತಿಗಳು ಅಂದ್ರೆ ಅದು ಇವರೇ. ಹೀಗಾಗಿ ಸಹಜವಾಗಿ ಪೊಲೀಸರಿಗೆ ಇವ್ರ ಮೇಲೆ ಅನುಮಾನ ಬಂದು ಆಕೆಯ ನಾಪತ್ತೆಗೂ ಇವ್ರಿಗೂ ಏನಾದರೂ ಸಂಬಂಧ ಇರಬಹುದಂತ ಯೋಚಿಸ್ತಾ ಇವರನ್ನ ಟ್ರೇಸ್ ಮಾಡಿ ವಿಚಾರಿಸಿದ್ರು. ಅವತ್ತು 2018ರ ಮಾರ್ಚ್ 16ನೇ ತಾರೀಕು ಬೆಳಗ್ಗೆ ಕೀರ್ತಿ ಸಹಜವಾಗಿನೇ ಹೊರಟು ಇವರ ಕಾರ್ ಏರಿದ್ದು CCTVಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಆದ್ರೆ ಇವರಿಬ್ರು ಆಕೆ ನಮ್ಮ ಜೊತೆ ಬೆಳಿಗ್ಗೆ ಇದ್ದದೇನು ನಿಜ, ಆದ್ರೆ ಆಕೆಯ ಕಣ್ಮರೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಆಕೆಯನ್ನು ಅವತ್ತು ನಾವು ಸ್ವಲ್ಪ ದೂರ ಡ್ರಾಪ್ ಅನ್ನ ಮಾಡಿ ಹೊರಟ್ವಿ. ಆಕೆಯ ನಾಪತ್ತೆಯಿಂದ ನಮಗೂ ಕೂಡ ಚಿಂತೆಯಾಗಿದೆ. ನಾವು ಕೂಡ ಆಕೆಯನ್ನ ಸುತ್ತಲೂ ಹುಡುಕಾಡ್ತಿದ್ದೇವೆ ಅಂತ ಹೇಳಿದ್ರು. ಅದಷ್ಟೇ ಅಲ್ಲದೆ ಅವರು ತಮ್ಮ ಸೋಷಿಯಲ್ ಸೈಟ್ಗಳಲ್ಲಿ ಈಕೆ ಚಿತ್ರ ಸಹಿತ ಫೋಟೋ ಹಾಕಿ ಈಕೆ ಬಗ್ಗೆ ಮಿಸ್ಸಿಂಗ್ ಪೋಸ್ಟ್ ಅನ್ನು ಹಾಕಿ ಆಕೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿದ್ರು. ಇವರ ನಡೆ, ನುಡಿ, ವರ್ತನೆ ಹಾಗೂ ವಿಚಾರಣೆಗೆ ಅವರು ಸ್ಪಂದಿಸಿದಂತ ರೀತಿ, ಅದಲ್ಲದೆ ಕೀರ್ತಿಗಾಗಿ ತಾವು ಕೂಡ ಕಾಳಜಿಯಿಂದ ಹುಡುಕಾಟ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವೆಲ್ಲ ಪೊಲೀಸರಿಗೆ ಅವ್ರ ಮೇಲಿದ್ದಂತ ಅನುಮಾನ ಕರುವಂತೆ ಮಾಡ್ತವೆ. ಇಷ್ಟು ಕಾಳಜಿಯನ್ನ ತೋರಿಸ್ತಿರುವಂತ ಇವ್ರಿಗೂ ಆಕೆಯ ಕಣ್ಮರೆಗೂ ಬಹುಶಃ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸ್ ಭ್ರಮಿಸಿ ವಿಚಾರಣೆ ದಿಕ್ಕನ್ನ ಬೇರೆ ಕಡೆಗೆ ಬದಲಿಸ್ತಾರೆ. ಅವ್ರಿಗೆ ಸಿಕ್ಕಿದ್ದ 2 ಸಸ್ಪೆಕ್ಟ್ಗಳು ಕೂಡ ಕ್ಲೀನ್ ಎಂಬ ಸೂಚನೆ ಅವ್ರಿಗೆ ಸಿಗುತ್ತೆ. ಈ ಕೀರ್ತಿ ತಾನು ಕೆಲಸ ಮಾಡ್ತಿದ್ದಂತ ಅಪ್ರತಿಷ್ಠಿತ ಸೆಲೂನ್ ಖ್ಯಾತ ಬಾಲಿವುಡ್ ತಾರೆಯಾದಂತ ಫರ್ಹಾನ್ ಅಖ್ತರ್ ಅವರ ಪತ್ನಿಯ ಒಡೆತನದಲ್ಲಿತ್ತು. ತಮ್ಮ ಸಂಸ್ಥೆಯ ಉದ್ಯೋಗಿ ಕೀರ್ತಿ ಈ ರೀತಿ ನಾಪತ್ತೆಯಾಗಿದ್ದು ಗೊತ್ತಾಗಿ ನಟ ಫರ್ಹಾನ್ ಅಖ್ತರ್ ತಮ್ಮದೇ ಒಂದು ಟ್ವಿಟರ್ ಖಾತೆಯಲ್ಲಿ ಈಕೆ ಫೋಟೋ ಹಾಕಿ ಈಕೆ ಮಿಸ್ ಆಗಿದ್ದಾಳೆ, ಈಕೆ ಬಗ್ಗೆ ಗೊತ್ತಿದ್ದವರು ಸುಳುವನ್ನ ಕೊಡಿ ಅಂತ
ಕಾಳಜಿ ಪೂರ್ವಕವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇದಾಗಿ ಮುಂದಿನ 1.5 ತಿಂಗಳು ಕಳೆದ್ರೂ ಕೂಡ ಕೀರ್ತಿ ಏನಾದ್ಲು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. 2018 ಏಪ್ರಿಲ್ ಹೊತ್ತಿಗೆ ಅದರ ಮೊದಲ ವಾರದಲ್ಲಿ ಮುಂಬೈನ ಕ್ರೈಮ್ ಬ್ರಾಂಚ್ ಈ ಒಂದು ಕೇಸನ್ನ ತನ್ನ ಕೈಗೆ ಎತ್ಕೊಳ್ಳುತ್ತೆ ಹಾಗೂ ತನಿಖೆಯನ್ನು ಕೂಡ ಪ್ರಾರಂಭಿಸುತ್ತೆ. ಅವತ್ತು ಕೀರ್ತಿ ಕೊನೆಯ ಸಲ ಸಿದ್ದೇಶ್ ಹಾಗೂ ಖುಷಿ ಎಂಬುವರ ಕಾರ್ನಲ್ಲಿದ್ಲು. ಹೀಗಾಗಿ ಅದು ಎಲ್ಲೋ ಮತ್ತೊಮ್ಮೆ ಅವರನ್ನೇ ಇದರ ಪ್ರೈಮ್ ಸಸ್ಪೆಕ್ಟ್ ಅಂತ ಪರಿಗಣಿಸಿ ಅವರಿಂದನೇ ವಿಚಾರಣೆಯನ್ನ ಶುರು ಮಾಡುತ್ತೆ. ನೀವು ಅವತ್ತು ಆಕೆಯನ್ನ ಕೂರಿಸಿಕೊಂಡು ಎಲ್ಲಿಯವರೆಗೂ ಹೋದ್ರಿ ಅಂತ ಕೇಳಿದಾಗ ಎಂದಿನಂತೆ ಅವರು ಅವತ್ತು ಅಲ್ಲಿಯ ಗ್ರಾಂಡ್ ರೈಲ್ವೆ ಸ್ಟೇಷನ್ವರೆಗೂ ಆಕೆಯನ್ನು ಡ್ರಾಪ್ ಮಾಡಿದ್ವಿ ಹಾಗೂ ಅಲ್ಲಿಂದ ಮುಂದೆ ಆಕೆ ಟ್ರೈನ್ ಅನ್ನ ಕ್ಯಾಚ್ ಮಾಡಿ ಹೋಗಿರಬಹುದು ಅಂತ ಹೇಳ್ತಾರೆ. ಆದ್ರೆ ಗ್ರಾಂಡ್ ಸ್ಟೇಷನ್ ನ ಸುತ್ತಮುತ್ತ ಇದ್ದಂತ ಕೆಲ ಸಿಸಿಟಿವಿಗಳನ್ನ ಕೆದಕ್ತಾಗ ಅದರಲ್ಲಿ ಅವತ್ತು ಅವರು ಹೇಳಿದಂತ ಸಮಯದಲ್ಲಿ ಅವರಾಗ್ಲಿ ಅವರ ಕಾರ್ ಆಗ್ಲಿ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಅಂದ್ರೆ ಅವರು ಅವತ್ತು ಅಲ್ಲಿವರೆಗೂ ಬಂದೇ ಇರಲಿಲ್ಲ. ನೀವು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಯಾಕೆ ಅಂತ ಕೇಳಿದಾಗ ಸ್ವಲ್ಪ ತಬ್ಬಿಬ್ಬಾದಂತೆ ಕಂಡು ಬಂದಂತ ಅವರು ಅವತ್ತು ನಾವು ರೈಲ್ವೆ ಗೇಟ್ ಹತ್ರಕ್ಕೆ ಹೋಗ್ತಾ ಇದ್ವಿ, ಆದ್ರೆ ಅವತ್ತು ಕೀರ್ತಿ ಯಾಕೋ ಅದರ ಹಿಂದ್ಗಡೆ ಇದ್ದಂತ ಸ್ಟಾಪ್ ಒಂದರ ಬಳಿ ಇಳಿದೀನಿ ಅಂತ ಹೇಳಿ ಅಲ್ಲೇ ಇಳಿದುಕೊಂಡ್ಲು. ಹಾಗಾಗಿ ನಾವು ಕಾರನ್ನ ಬೇರೆ ಕಡೆ ತಿರುಗಿಸ್ಕೊಂಡ್ವಿ ಅಂತ ಹೇಳ್ತಾರೆ. ಯಾವಾಗ ವಿಚಾರಣೆಯಲ್ಲಿ ಇವರ ಹೇಳಿಕೆ ಈ ರೀತಿ ನಾಟಕೀಯವಾಗಿ ಬದಲಾಯಿತು ಆಗ ಇವ್ರ ಮೇಲೆ ಇದ್ದಂತ ಸಂಶಯ ಅವ್ರಿಗೆ ಇನ್ನೂ ಹೆಚ್ಚಾಗುತ್ತೆ. ಈಗ ಇಲ್ಲಿ ಅವ್ರಿಗೆ ಮುಖ್ಯ ಸಾಕ್ಷಿಯ ರೂಪದಲ್ಲಿ ಬೇಕಾಗಿದ್ದು ಅವ್ರ ಬಳಿ ಇದ್ದಂತ ಫೋರ್ಡ್ ಕಾರ್. ಇದರಲ್ಲಿಯೇ ಕೊನೆ ಬಾರಿ ಕೀರ್ತಿ ಹತ್ತಿ ಕುಳಿತದ್ದು. ಅಂದ್ರೆ ಅವತ್ತು ಇವರು ತಮಗಿದ್ದಂತ ಬೇರೆ ಯಾವುದೋ ಉದ್ದೇಶ ಅಥವಾ ಕಾರಣದಿಂದಾಗಿನೇ ರೈಲ್ವೆ ಸ್ಟೇಷನ್ ವರೆಗೂ ಹೋಗೇ ಇಲ್ಲ. ಸಾಲದಕ್ಕೆ ಕೀರ್ತಿ ಮಧ್ಯದಲ್ಲಿ ಎಲ್ಲೋ ಇಳಿದು ಅಂತ ಅವರು ಸುಳ್ಳು ಬೇರೆ ಹೇಳಿದ್ದಾರೆ. ಅವರ ಮಾತಿನಂತೆ ಅವತ್ತು ಕೀರ್ತಿ ಬೇರೆ ಕಡೆಯಲ್ಲೇ ಎಳೆದುಕೊಂಡಿದ್ರು ಕೂಡ ಕಚೇರಿಗೆ ಯಾಕೆ ಬರಲಿಲ್ಲ. ಇದೀಗ ಅಧಿಕಾರಿಗಳು ಆ ಒಂದು ಕಾರನ್ನ ವಶಕ್ಕೆ ಪಡೆದು ಅದನ್ನ ಫೋರೆನ್ಸಿಕ್ ಪರೀಕ್ಷೆಗೆ ಕಳುಹಿಸುತ್ತೆ. ಈ ಒಂದು ಕಾರನ್ನ ಪರಿಶೀಲನೆ ಮಾಡುವಾಗ ಡಿಕ್ಕಿಯ ಒಂದು ಮೂಲೆಯಲ್ಲಿ ಒಂದು ಸಣ್ಣ ರಕ್ತದ ಕಲೆ ಕಂಡು ಬಂದಿತ್ತು. ಇದರ ಸ್ಯಾಂಪಲ್ ಪಡೆದಂತ ಪೊಲೀಸ್ ಇದನ್ನ ಕೀರ್ತಿಯ ಪೋಷಕರ ರಕ್ತದ DNA ಜೊತೆ ಮ್ಯಾಚ್ ಮಾಡಿದಾಗ ಇದು ನಿಶ್ಚಿತವಾಗಿ ಕೀರ್ತಿಯದೇ ರಕ್ತ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇವರು ಕಾರಲ್ಲೇ ಸೇರಿ ಅವಳ ಕೊಲೆ ಮಾಡಿದ್ದಾರೆ ಅಥವಾ ಕೀರ್ತಿಯ ಹತ್ಯೆ ಅವತ್ತು ಕಾರಿನ ಒಳಗೆ ನಡೆದಿದೆ ಅಂತ ಹಾಗೂ ಆಕೆಯ ರಕ್ತ ಸಿಕ್ತ ಶವವನ್ನ ಇವರು ಡಿಕ್ಕಿಗೆ ಹಾಕಿ ಎಲ್ಲೋ ಬಿಸಾಕಿರಬಹುದು ಅಂತ ಅನುಮಾನಿಸಿದಂತ ಪೊಲೀಸ್ ಅವರನ್ನ ಮತ್ತೆ ಕರೆಸಿ ಈ ಬಗ್ಗೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡುತ್ತೆ. ಇದೆಲ್ಲ ಆಗುವ ಹೊತ್ತಿಗೆ ಕೀರ್ತಿ ಮಿಸ್ ಆಗಿ ಸುಮಾರು 50 ದಿನಗಳ ಮೇಲಾಗಿರುತ್ತೆ. ಎಷ್ಟೋ ಸಮಯದವರೆಗೂ ಕೂಡ ಈ ಇಬ್ರು ತಪ್ಪನ್ನ ಒಪ್ಕೊಳ್ಳದೆ ವಿತಂಡವಾದವನ್ನ ಮುಂದುವರಿಸ್ತಾರೆ. ಆಗ ಪೊಲೀಸ್ ಆ ರಕ್ತದ ಕಲೆ ಬಗ್ಗೆ ಕೇಳಿದಾಗ ಇನ್ನು ಸತ್ಯವನ್ನ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ಅಂತ ಅರಿತಂತ ಅವರು ಒಬ್ಬೊಬ್ಬರಾಗಿ ನಡೆದಂತ ನಿಜ ಸಂಗತಿಯನ್ನ ಪೊಲೀಸರ ಬಳಿ ಬಾಯ್ಬಿಡ್ತಾರೆ. ಇವರು ಮುಂದೆ ಹೇಳಿದ ಸ್ಟೋರಿ ಹಾಗೂ ಈ ಹತ್ಯೆಗೆ ಇವರಿಗೆ ಇದ್ದಂತ ಮೋಟಿವ್ ಬಗ್ಗೆ ತಿಳಿದಂತ ಪೊಲೀಸರೇ ಥ್ರಿಲ್ ಆಗಿದ್ರು. ವೀಕ್ಷಕರೇ, ಸಿದ್ದೇಶ್ ಹಾಗೂ ಖುಷಿ ಈ ಇಬ್ರು ಕೂಡ ಕೀರ್ತಿಯ ಜೊತೆ ಆ ಸೆಲೂನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು. ಅಲ್ಲಿ ಕೀರ್ತಿ ತಾನು ಫೈನಾನ್ಸ್ ಮ್ಯಾನೇಜರ್ ಹುದ್ದೆಯಲ್ಲಿದ್ರೆ ಸಿದ್ದೇಶ್ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ಹಾಗೂ ಖುಷಿ ಕೀರ್ತಿಯ ಜೂನಿಯರ್ ಆಗಿದ್ಲು. ಕಂಪನಿಯ ಸೇಲ್ಸ್ ಹಾಗೂ ರೆವಿನ್ಯೂ ಉತ್ತಮವಾಗಿನೇ ಇತ್ತು. ಆದರೆ ಅಕೌಂಟ್ಸ್ ವಿಭಾಗದಲ್ಲಿ ಸಿದ್ದೇಶ್ನ ಕಾರ್ಯವೈಖರಿ ಅಷ್ಟು ಉತ್ತಮವಾಗಿರಲಿಲ್ಲ. ಆತನಿಗೆ ಟಾರ್ಗೆಟ್ ರೀಚ್ ಮಾಡುವ ಹೊಣೆ ಇತ್ತು. ಆದರೆ ಕಳೆದ ಕೆಲ ವಾರ ಅಥವಾ ತಿಂಗಳಿಂದನೂ ಅವನಿಗೆ ಕೊಟ್ಟಿದ್ದಂಥ ಟಾರ್ಗೆಟ್ ಅನ್ನ ರೀಚ್ ಮಾಡಿರಲಿಲ್ಲ. ನಿಯಮದ ಪ್ರಕಾರ ಅದರ ಉಸ್ತುವಾರಿ ಕೀರ್ತಿಯದಾಗಿತ್ತು. ಆಕೆ ಅವನಿಗೆ ಮಾರ್ಚ್ 17ವರೆಗೂ ಸಮಯವನ್ನ ಕೊಟ್ಟಿದ್ಲು. ಆ ಹೊತ್ತಿಗೆ ಟಾರ್ಗೆಟ್ ರೀಚ್ ಆಗದೆ ಇದ್ದಲ್ಲಿ ಅವನ ವೇತನ ಕಡಿತವಾಗುವ ಬಗ್ಗೆ ಒಂದು ಎಚ್ಚರಿಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ಲು. ಇದು ಅವನಿಗೆ ಯಾಕೋ ಸರಿ ಬರಲಿಲ್ಲ. ಖುಷಿ ಅಲ್ಲಿಯ ಜೂನಿಯರ್ ಆಗಿದ್ಲು. ಈಕೆಗೆ ಈ ಮೊದಲೇ ಮದುವೆಯಾಗಿದ್ರು ಕೂಡ ಈಕೆ ಸಿದ್ದೇಶ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ಲು. ಅವನು ಅವಳನ್ನ ಕರೆದು ಕೀರ್ತಿಯ ಬಗ್ಗೆ ತನಗಿದ್ದಂತ ಅಸಮಾನದ ಬಗ್ಗೆ ಹೇಳಿದ್ದ. ಕೀರ್ತಿ ತೆಗೆದುಕೊಂಡ ನಿರ್ಧಾರ ಹಾಗೂ ಆಕೆ ಕೊಟ್ಟಂತ ನೋಟಿಸ್ ಮೇಲೆ ಅವನ ಕರಿಯರ್ ನಿಂತಿತ್ತು. ಎಲ್ಲಿ ಅವಳಿಂದಾಗಿ ತನ್ನ ಕೆಲಸ ಹೋಗುತ್ತೆ ಅಂತ ಹೆದರಿದ ಸಿದ್ದೇಶ್ ಈ ಬಗ್ಗೆ ಖುಷಿ ಜೊತೆ ಸಮಾಲೋಚಿಸ್ತಾನೆ. ನಂತರ ಅವರಿಬ್ರು ಮಾತನಾಡಿ ಒಂದು ಕ್ರೂರ ತೀರ್ಮಾನಕ್ಕೆ ಬರ್ತಾರೆ. ಅದೇನಪ್ಪ ಅಂದ್ರೆ ಹೇಗಾದ್ರೂ ಮಾಡಿ ಕೀರ್ತಿಯನ್ನ ಪುಸಲಾಯಿಸಿ ಕಾರಲ್ಲಿ ಕೂರಿಸ್ಕೊಂಡು ಅವಳನ್ನ ಮುಗಿಸೋಣ ಅಂತ. ಅದರಂತೆಯೇ ಅವತ್ತು ಅವಳನ್ನ ಕಾರಲ್ಲಿ ಹತ್ತಿಸ್ಕೊಳ್ತಾರೆ. ಕೀರ್ತಿ ಸಾಮಾನ್ಯವಾಗಿ ತನ್ನ ಟ್ರೈನ್ನಲ್ಲಿ ಕಚೇರಿಯನ್ನ ತಲುಪ್ತಿದ್ಲು. ಆದ್ರೆ ಅವತ್ತು ಅವರು ಒತ್ತಾಯ ಮಾಡಿದ ಕಾರಣಕ್ಕೆ ಅವರ ಕಾರಲ್ಲಿ ಕೂರ್ತಾಳೆ. ಅವರು ದಾರಿ ಮಧ್ಯದಲ್ಲಿ ಅಲ್ಲೊಂದ್ ಕಡೆ ನಿಲ್ಲಿಸಿ ಸಿದ್ದೇಶ್ ನನ್ನ ಕೆಲಸದಿಂದ ತೆಗೆಯಬೇಡ, ನಿನ್ನ ಈ ನಿರ್ಧಾರವನ್ನ ಬದಲಿಸ್ಕೊಂತ ಖುಷಿ ಅವಳಿಗೆ ಹೇಳ್ತಾಳೆ. ಆದ್ರೆ ಕೀರ್ತಿ ಅದು ಕಂಪನಿಯ ಟೇಬಲ್ ಮೀಟಿಂಗ್ ನಲ್ಲಿ ಚರ್ಚೆಯಾಗಿ ಒಪ್ಪಿತವಾಗಬೇಕಿರುವಂತ ವಿಷಯ ಅಂತ ಸ್ವಲ್ಪ ಗಡುಸಾಗಿನೇ ಹೇಳ್ತಾಳೆ. ಇದರಿಂದ ಇನ್ನಷ್ಟು ಕ್ರೋಧಗೊಂಡಂತ ಅವರು ಏಕಾಏಕಿ ತಮ್ಮ ಬಳಿ ಇದ್ದಂತ ದುಪ್ಪಟದಲ್ಲಿ ಅವಳ ಕತ್ತನ್ನ ಹಿಸ್ಕಿ ಉಸಿರುಗಡಿಸಿ ಹತ್ಯೆ ಮಾಡ್ತಾರೆ. ನಂತರ ಅವಳ ದೇಹವನ್ನ ಗುಟ್ಟಾಗಿ ಡಿಕ್ಕಿಯೊಳಗಿಟ್ಟು ಅದನ್ನ ಲಾಕ್ ಮಾಡಿ ಕಚೇರಿಯ ಬಳಿ ಪಾರ್ಕ್ ಮಾಡಿ ಸಹಜವಾಗಿನೇ ಕಚೇರಿಗೆ ಹೋಗಿದ್ರು. ಅವತ್ತು ಅವರು ಎಂದಿನಂತೆ ಸಂಜೆಯವರು ಕೆಲಸ ಮಾಡಿ ಕಾರನ್ನ ದೂರದ ನಿರ್ಜನ ಸ್ಥಳವೊಂದಕ್ಕೆ ಕೊಂಡೊಯ್ದು ಅವಳ ದೇಹವನ್ನ ಕಾರಲ್ಲಿಯ 3 ತುಂಡುಗಳಾಗಿ ಕತ್ತರಿಸ್ತಾರೆ. ನಂತರ ಒಂದೊಂದು ಭಾಗವನ್ನ ಒಂದೊಂದು ಕಡೆ ಎಸ್ತು ಮನೆಗೆ ಹೋಗ್ತಾರೆ. ನಂತರ ಆ ಒಂದು ಕಾರನ್ನ ಚೆನ್ನಾಗಿ ವಾಶ್ ಮಾಡೋದಕ್ಕೆ ಗ್ಯಾರೇಜನ್ಗೆ ತಾಕೀತ್ ಮಾಡ್ತಾರೆ. ಆದ್ರೆ ಇವರ ದುರಾದೃಷ್ಟಕ್ಕೋ ಅಥವಾ ಕರ್ಮಕ್ಕೋ ಅದನ್ನ ತೊಳೆದವನು ಅದರ ಡಿಕ್ಕಿಯನ್ನ ಸರಿಯಾಗಿ ವಾಶ್ ಮಾಡಿರಲ್ಲ. ಕಾರ್ ವಾಶ್ ಆದ ಬಳಿಕ ತಮ್ಮ ಮೇಲೆ ಯಾರಿಗೂ ಯಾವುದೇ ವಿಧದ ಅನುಮಾನ ಬರೋಲ್ಲ ಅಂತ ಅವರು ನಂಬಿದ್ರು. ಆದ್ರೆ ಅಲ್ಲಿ ಆದದೇ ಬೇರೆ. ಇಷ್ಟೆಲ್ಲ ಮಾಡಿದ್ದ ಅವರು ತಮ್ಮ ಮೇಲೆ ಬೇರೆಯವರಿಗೆ ಇನ್ನಷ್ಟು ಹೆಚ್ಚು ನಂಬಿಕೆ ಬರಲಿ ಅಂತ ಕೀರ್ತಿಯನ್ನ ಹುಡುಕುವಂತ ನಾಟಕವನ್ನ ಆಡಿದ್ರು. ಅವರಿಂದ ಇಷ್ಟೆಲ್ಲ ಹೇಳಿಕೆ ಪಡೆದಂತ ಪೊಲೀಸ್ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತೆ.
ಅವರ ವಿರುದ್ಧ ಕಿಡ್ನಾಪಿಂಗ್, ಪೊಲೀಸರಿಗೆ ವಂಚನೆ, ಸುಳ್ಳು ಹಾಗೂ ಹತ್ಯೆಗಳ ಆರೋಪದಡಿ ಬಂಧಿಸಿ ಜೈಲಿಗೆ ಹಾಕ್ತಾರೆ. ಈಗ ಖುಷಿ ತಾನು ಬೇಲ್ ಮೂಲಕ ಹೊರ ಬಂದಿದ್ದಾಳೆ ಹಾಗೂ ಸಿದ್ದೇಶ್ ಇನ್ನೂ ಕೂಡ ಜೈಲು ವಾಸದಲ್ಲಿದ್ದಾನೆ. ಆದರೆ ಇವರು ತುಂಡು ತುಂಡು ಮಾಡಿ ಎಸ್ತಂತ ಕೀರ್ತಿಯ ದೇಹದ ಭಾಗಗಳು ಮಾತ್ರ ಈ ಒಂದು ಘಟನೆ ನಡೆದು 5-6 ವರ್ಷಗಳಾದರೂ ಕೂಡ ಇವತ್ತಿನವರೆಗೂ ಯಾರಿಗೂ ಎಲ್ಲೂ ಪತ್ತೆಯಾಗಿಲ್ಲ. ವೀಕ್ಷಕರೇ, ಸ್ನೇಹಿತರು ಹಾಗೂ ಜೊತೆಯಲ್ಲಿ ಕೆಲಸ ಮಾಡೋರೆ ಈ ರೀತಿ ದ್ರೋಹ ಮಾಡಿದ್ರೆ ಈ ಜಗತ್ತಲ್ಲಿ ನಾವು ಯಾರನ್ನ ನಂಬಬೇಕು? ಇನ್ನು ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ವಾದ ಏನು ಎಂಬುದನ್ನು ಕಮೆಂಟ್ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.